Hello, hi friends, welcome back to my YouTube channel. Today I am discussing the some important chapter that is crop production and management. ಸ್ನೇಹಿತರೆ, ಇವತ್ತಿನ 8ನೇ ತರಗತಿಯ ವಿಜ್ಞಾನ ತರಗತಿಗೆ ತಮಗೆಲ್ಲ ಆತ್ಮೀಯವಾಗಿ ಸ್ವಾಗತ. ಈ ಒಂದು ತರಗತಿಯಲ್ಲಿ ಸೈನ್ಸ್ ಚಾಪ್ಟರ್ ಆದಂತಹ ಕ್ರಾಪ್ ಪ್ರೊಡಕ್ಷನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಈ ಘಟಕವನ್ನು ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ಮತ್ತು ಸಂಪೂರ್ಣವಾದ ನೋಟ್ಸ್ಗೆ ಸಂಬಂಧಿಸಿದಂಥ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಲಭ್ಯದ್ದು. ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಕಾಣುತ್ತೆ, ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು. ಈಗ ಕ್ರಾಪ್ ಪ್ರೊಡಕ್ಷನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಘಟಕದಲ್ಲಿ ಪ್ರಾರಂಭದಲ್ಲಿ ಕ್ರಾಪ್ ಅಂದರೆ ಏನು, ಬೆಳೆಗಳು ಅಂದರೆ ಏನು. ಕ್ರಾಪ್ಸ್ ಅಂದರೆ ಬೆಳೆಗಳು. When the same kind of plant are grown and cultivated on large scale at a place is called a crop. ಅಂದರೆ ಸೇಮ್ ಕೈಂಡ್ ಆಫ್ ಪ್ಲ್ಯಾಂಟ್, ಒಂದೇ ರೀತಿಯ ಸಸ್ಯಗಳನ್ನು ಆರ್ ಗ್ರೋನ್ ಬೆಳೀತಾರೋ ಮತ್ತು ಕಲ್ಟಿವೇಟೆಡ್ ಕೃಷಿ ಮಾಡ್ತಾರೋ ಆನ್ ದಿ ಲಾರ್ಜ್ ಸ್ಕೇಲ್ ಎಟ್ ದ ಪ್ಲೇಸ್. ಒಂದೇ ಸ್ಥಳದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಒಂದೇ ರೀತಿಯ ಬೆಳೆಗಳನ್ನು ಬೆಳೀತಕ್ಕಂಥದಕ್ಕೆ ಬೆಳೆಗಳು ಅಂತ ಕರೀತಾರೆ. ಸಮ್ ಕಾಮನ್ ಕ್ರಾಪ್ಸ್ ಗ್ರಾನ್ ಇನ್ ದ ಇಂಡಿಯಾ. ಭಾರತದಲ್ಲಿ ಬೆಳೀತಕ್ಕಂಥ ಪ್ರಮುಖ ಬೆಳೆಗಳು ಯಾವ ಅಂದಾಗ ಕ್ರಾಪ್ ಪ್ಲ್ಯಾಂಟ್ಸ್ ಎಕ್ಸಾಂಪಲ್ಸನ್ನು ನೋಡೋಣ. ಫಸ್ಟ್ ಬರೋದು ಸೀರಿಯಲ್ಸ್, ಸಿರಿಧಾನ್ಯಗಳು, ರೈಸ್, ವೀಟ್, ಮೇಜ್, ರಾಗಿ, ಬಾರ್ಲಿ, ಇವೆಲ್ಲ ಎಕ್ಸಾಂಪಲ್ಗಳನ್ನು ಕೊಡ್ಬೋದು. ಇನ್ನು ಪಲ್ಸಸ್ ಎಕ್ಸಾಂಪಲ್ಸ್ ಪೀಸ್, ಗ್ರಾಮ್, ಬೀನ್ಸ್ ಎಟ್ಸೆಟ್ರಾ. ಇನ್ನು ವೆಜಿಟೇಬಲ್ಸ್ ಅಂದರೆ ತರಕಾರಿಗಳು, ಫಾರ್ ಎಕ್ಸಾಂಪಲ್ಸ್ ಟೊಮೆಟೊ, ಪೊಟ್ಯಾಟೊ, ಕ್ಯಾಬೇಜ್. ಫ್ರೂಟ್ಸ್ ಅಂದರೆ ಹಣ್ಣುಗಳು, ಮ್ಯಾಂಗೋ, ಬನಾನಾ, ಆ್ಯಪಲ್ ಎಟ್ಸೆಟ್ರಾ. ಸೀಡ್ಸ್ ಗ್ರೌಂಡ್ನಟ್ಸ್, ಮಸ್ಟರ್ಡ್ಸ್, ಸನ್ಫ್ಲವರ್ ಎಟ್ಸೆಟ್ರಾ. ಸೂರ್ಯಕಾಂತಿ ಅಂತ ಕರಿತಾವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಟೈಪ್ಸ್ ಆಫ್ ಕ್ರಾಪ್ಸ್, ಬೆಳೆಯ ವಿಧಗಳು. ಕ್ರಾಪ್ಸ್ ಆರ್ ಕ್ಲಾಸಿಫೈಡ್ ಇಂಟು 2 ಮೇನ್ ಕ್ಯಾಟಗರೀಸ್ ಆನ್ ದಿ ಬೇಸಿಸ್ ಆಫ್ ಸೀಸನ್ಸ್ ಫಾರ್ ಕಲ್ಟಿವೇಷನ್. ಬೇರೆ ಬೇರೆ ಋತುವಿಗೆ ಅನುಗುಣವಾಗಿ ಬೆಳೀತಕ್ಕಂಥ ಬೆಳೆಗಳನ್ನು ಅವುಗಳ ಆಧಾರ ಮೇಲೆ ಕ್ರಾಪ್ಸನ್ನು 2 ರೀತಿ ವಿಂಗಡಣೆ ಮಾಡಲಾಗ್ತದೆ. ಒಂದು ಖಾರಿಫ್ ಕ್ರಾಪ್ಸ್, ಇನ್ನೊಂದು ರಬಿ ಕ್ರಾಪ್ಸ್ ಅಂತ ಡಿವೈಡ್ ಮಾಡ್ತಾರೆ. ಖಾರಿಫ್ ಕ್ರಾಪ್ಸ್ ಮೀನ್ಸ್ ದ ಕ್ರಾಪ್ಸ್ ವಿಚ್ ಆರ್ ಶೋನ್ ಇನ್ ದ ರೈನಿ ಸೀಸನ್ಸ್ ಇನ್ ಜೂನ್ ಆರ್ ಜುಲೈ ಆ್ಯಂಡ್ ಆರ್ harvested at end of the monsoon season during September or October are called kharif crops. ಅಂದರೆ ಖಾರಿಫ್ ಬೆಳೆಗಳನ್ನು ಜೂನಿಂದ ಅಕ್ಟೋಬರ್ಗೆ ಬೆಳೆಯೋದು. ಇದು ಸಾಮಾನ್ಯವಾಗಿ ಹಾರ್ವೆಸ್ಟೆಡ್ ಯಾವಾಗ ಮಾಡ್ತಾರೆ, ಮಾನ್ಸೂನ್ ಸೀಸನ್ ಒಳಗೆ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಖಾರಿಫ್ ಕ್ರಾಪ್ಸ್ಗೆ ಎಕ್ಸಾಂಪಲ್ಲು ಫಡ್ಡಿ, ಮೇಜ್, ಮಿಲೆಟ್, ಸೋಯಾಬೀನ್, ಕಾಟನ್ ಆ್ಯಂಡ್ ಗ್ರೌಂಡ್ ನಟ್. Next, Rabi crops. The crops which are sown at the beginning of winter in October or November and are harvested by March or April are called Rabi crops. ಅಂದರೆ ಬಿತ್ತನೆಯನ್ನು ವಿಂಟರ್ ಸೀಸನ್ದಾಗ ಮಾಡ್ತಾರೋ, ಅಕ್ಟೋಬರ್ದಾಗ ಅಥವಾ ನವಂಬರ್ದಲ್ಲಿ ಬಿತ್ತಾರೋ, ಅದರ ಹಾರ್ವೆಸ್ಟ್ ಕಟ್ಟಿಂಗ್ ಮಾಡೋದು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮಾಡ್ತಕ್ಕಂಥದ್ದು. ಎಕ್ಸಾಂಪಲ್ಸ್ ವೀಟ್, ಗ್ರಾಮ್, ಮಸ್ಟರ್ಡ್, ಪೀ, ಲೆನ್ಸಿಡ್, ಈ ರೀತಿ ಬರ್ತಕ್ಕಂಥದ್ದು. ಇನ್ನು ಬೇಸಿಕ್ ಪ್ರಾಕ್ಟೀಸಸ್ ಆಫ್ ಕ್ರಾಪ್ ಪ್ರೊಡಕ್ಷನ್ಸ್. ಸಮ್ ಬೇಸಿಕ್ ಪ್ರಾಕ್ಟೀಸಸ್ ಆಫ್ ಕ್ರಾಪ್ ಪ್ರೊಡಕ್ಷನ್ಸ್ ಆರ್ ಆ್ಯಸ್ ಫಾಲೋಸ್. ಒಂದು ಕ್ರಾಪ್ ಪ್ರೊಡಕ್ಷನನ್ನು ಮಾಡಬೇಕಾದ್ರೆ, ಬೆಳೆ ಉತ್ಪಾದನೆಯನ್ನು ಮಾಡಬೇಕಾದ್ರೆ ಅನುಸರಿಸ್ತಕ್ಕಂಥ ಸಾಮಾನ್ಯ ರೂಢಿಗಳು ಯಾವುವು, ಬೇಸಿಕ್ ರೂಢಿಗಳು ಯಾವ ಅಂದಾಗ ಫಸ್ಟ್ ಹಂತಗಳು ಅಂದರೆ ಒಂದು ಬೆಳೆಯನ್ನು ಬೆಳೀತಕ್ಕಂಥ ಪ್ರಮುಖ ಹಂತಗಳು ಯಾವಂದಾಗ ಫಸ್ಟ್ ಪ್ರಿಪ್ರೇಷನ್ ಆಫ್ ಸಾಯಿಲ್, ಮಣ್ಣು ಹದ ಮಾಡಬೇಕು. ಸೋವಿಂಗ್, ಆಮೇಲೆ ಆ್ಯಡಿಂಗ್ ಮ್ಯಾನ್ಯೂರ್ ಆ್ಯಂಡ್ ಫರ್ಟಿಲೈಸರ್, ಇರಿಗೇಷನ್, ವಿಡ್ಡಿಂಗ್, ಹಾರ್ವೆಸ್ಟಿಂಗ್, ಸ್ಟೋರೇಜ್ ಆಫ್ ಫುಡ್ ಗ್ರೈನ್. ಈ ರೀತಿ ಟೋಟಲಾಗಿ 7 ಸ್ಟೆಪ್ಸ್ ಬರ್ತಕ್ಕಂಥದ್ದು. ಒಂದೊಂದು ಸ್ಟೆಪ್ ಬಗ್ಗೆ ಡೀಟೇಲಾಗಿ ನೋಡೋಣ. ಮೊದಲು ಪ್ರಿಪ್ರೇಷನ್ ಆಫ್ ಸಾಯಿಲ್, ಮಣ್ಣನ್ನು ತಯಾರು ಮಾಡ್ತಕ್ಕಂಥದ್ದು, ಹದ ಮಾಡ್ತಕ್ಕಂಥದ್ದು. ಇನ್ ದಿಸ್ ಪ್ರೊಸೆಸ್ ದ ಸಾಯಿಲ್ ಈಸ್ ಟರ್ನ್ ಆ್ಯಂಡ್ ಲೂಸನ್. ಈ ಕ್ರಿಯೆಯಲ್ಲಿ ಏನು ಮಾಡ್ತಾರೆ, ಮಣ್ಣನ್ನು ನಾವು ತಿರುಗಿ ಹಾಕ್ತೇವೆ, ಆಮೇಲೆ ಮಣ್ಣನ್ನು ಸಡಿಲಗೊಳಿಸ್ತೇವೆ. ದ ಲೂಸಿಂಗ್
and turning of the soil are called ploughing and tilting. ಅಂದರೆ ಮಣ್ಣನ್ನು ತಿರುವಿ ಹಾಕೋದು, ನಾವು ಟರ್ನ್ ಮಾಡ್ತಕ್ಕಂಥ ಲೂಸಿಂಗ್ ಮಾಡ್ತಕ್ಕಂಥ ಕ್ರಿಯೆಗೆ ನಾವು ಮಣ್ಣನ್ನು ಹದಗೊಳಿಸೋದು ಟಿಲ್ಟಿಂಗ್ ಅಂತ ಕರಿತಾವೆ. ದಿಸ್ ಅಲೋಸ್ ದ ರೂಟ್ ಟು ಪೆನ್ಟ್ರೇಟ್ ಡೀಪ್ ಇನ್ ಟು ದ ಸಾಯಿಲ್. ಇದರಿಂದ ಏನೈತಿ, ಆಳದಲ್ಲಿ ನಾವು ಬೇರುಗಳು ರೂಟುಗಳು ಬೇರುಗಳು ಇಳಿಯಲು ಸಹಾಯ ಮಾಡ್ತಕ್ಕಂಥದ್ದು. ದ ಲೂಸ್ ಸಾಯಿಲ್ ಅಲೋಸ್ ದ ರೂಟ್ ಟು ಬ್ರೀತ್ ಈಸಿಲಿ when the grow deep into the soil. ಮಣ್ಣಿನಲ್ಲಿರ್ತಕ್ಕಂಥ ಬೇರುಗಳು ಆಳವಾಗಿ ಇಳಿತಕ್ಕಂಥದ್ದು, ಆಮೇಲೆ ಸುಲಭವಾಗಿ ಅವುಗಳ ಉಸಿರಾಟ ಕ್ರಿಯೆ ಮಾಡೋಕ್ಕೆ ಸಹಾಯವನ್ನು ಮಾಡ್ತದೆ. ದ ಲೂಸನ್ ಸಾಯಿಲ್ ಹೆಲ್ಪ್ಸ್ ಇನ್ ಟು ದ ಗ್ರೋತ್ ಆಫ್ ಅರ್ಥ್ವಾರ್ಮ್ಸ್ ಆ್ಯಂಡ್ ಮೈಕ್ರೋ ಪ್ರೆಸೆನ್ಸ್ ಇನ್ ದ ಸಾಯಿಲ್. ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆ ಆಗಕ್ಕೆ, ಎರೆಹುಳುಗಳು ಬೆಳವಣಿಗೆ ಆಗಕ್ಕೆ ಮಣ್ಣನ್ನು ಸಡಿಗೊಳಿಸೋದ್ರಿಂದ ಸಾಧ್ಯ ಆಗ್ತದೆ. This organism further turns and loosens to the soil and add humus to it. ಹುಮಸ್ ಸುಲಭವಾಗಿ ಇದರಲ್ಲಿ ಸೇರ್ಪಡೆ ಹಾಕ ಸಹಾಯ ಮಾಡ್ತದೆ. ಟರ್ನಿಂಗ್ ಆ್ಯಂಡ್ ಲೂಸನಿಂಗ್ ಆಫ್ ಸಾಯಿಲ್ ಬ್ರಿಂಗ್ ದ ನ್ಯೂಟ್ರಿಯೆಂಟ್ಸ್ ರಿಚ್ ಸಾಯಿಲ್ ಟು ದ ಟಾಪ್ ಸೊ ದ್ಯಾಟ್ ಪ್ಲಾಂಟ್ಸ್ ಕ್ಯಾನ್ ಬಿ ದ ನ್ಯೂಟ್ರಿಯೆಂಟ್ಸ್. ಆಳದಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸು ಸಸ್ಯಕ್ಕೆ ದೊರೆಯುವುದಿಲ್ಲ. ಆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನ್ಯೂಟ್ರಿಯೆಂಟ್ಸು ಸಾಯಿಲಿಗೆ ಮಣ್ಣಿನಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸು ಸಸ್ಯಕ್ಕೆ ದೊರೆಯುವಂಗೆ ಮಾಡ್ತದೆ. ಅದಕ್ಕೀಗ ಇಂಥವುಗಳು ಮಾಡೋಕೆ ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸನ್ನು ಮಾಡಿದರು. ದ ಅಗ್ರಿಕಲ್ಚರಲ್ ಟೂಲ್ಸ್ ಯೂಸ್ಡ್ ಫಾರ್ ಪ್ಲಂಬಿಂಗ್ ಆರ್ಸ್. ಅಂದರೆ ಮಣ್ಣನ್ನು ಹದಗೊಳಿಸೋಕೆ ಯಾವ ಸಾಧನಗಳನ್ನು ಯೂಸ್ ಮಾಡ್ತಾವೆ ಅಂದಾಗ ಕೊಟ್ಟಿದ್ದಾರೆ. ಒಂದನೇದು ಪ್ಲವ್ ಅಂದರೆ ದ ಪ್ಲವ್ ಈಸ್ ಎ ಮೇಡ್ ಅಪ್ ಆಫ್ ವುಡ್ ಆ್ಯಂಡ್ ಇಟ್ ಈಸ್ ಡ್ರಾನ್ ಬೈ ಎ ಪೇರ್ ಆಫ್ ಬುಲ್ಸ್ ಆರ್ ಅದರ್ ಎನಿಮಲ್ಸ್, ಹಾರ್ಸಸ್ ಆರ್ ಕೆಮೆಲ್ಸ್. ಅಂದ್ರೆ ಪ್ಲವ್ಸ್ ಅಂದರೆ ಇದಕ್ಕೆ ನಾವೇನು ಕರಿತಾವೆ ಅಂದ್ರೆ ನೇಗಿಲು ಅಂತ ಕರಿತಾವೆ. ಕಟ್ಟಿಗೆಯಿಂದ ಮಾಡಿರ್ತಾರೆ. ಆಮೇಲೆ ಇದನ್ನು ನಾವು ಎತ್ತುಗಳ ಮೂಲಕ, ಜೋಡಿ ಎತ್ತಿನ ಮೂಲಕ ಅಥವಾ ಬೇರೆ ಪ್ರಾಣಿಗಳ ಮೂಲಕನೂ, ಕೆಮೆಲ್ ಮೊಂಟೆಯ ಮೂಲಕನೂ ಇದನ್ನು ಎಳಿತಕ್ಕಂಥ ಪ್ರಕ್ರಿಯೆ ನಡೀತಕ್ಕಂಥದ್ದು. ಇಟ್ ಕಂಟೈನ್ಸ್ ಎ ಸ್ಟ್ರಾಂಗ್ ಟ್ರ್ಯಾಂಗ್ಯುಲರ್ ಐರನ್ ಸ್ಟ್ರಿಪ್ ಕಾಲ್ಡ್ ಪ್ಲಬ್ ಶೇರ್. ತುದಿ ಭಾಗದಲ್ಲಿ ಕಬ್ಬಿಣದ ಒಂದು ತುದಿ ಇರ್ತದೆ, ಅದನ್ನು ಜೋಡಿಸಿರ್ತಾರೆ. ಸ್ಟ್ರಾಂಗ್ ಆಗಿರ್ತಕ್ಕಂಥ ಕಬ್ಬಿಣ ತುದಿ ಇರ್ತದೆ, ಅದನ್ನು ಪ್ಲಬ್ ಶೇರ್ ಅಂತ ಕರೀತಾರೆ. ದ ಮೇನ್ ಪಾರ್ಟ್ ಆಫ್ ಪ್ಲಬ್ ಶೇರ್ ಈಸ್ ಎ ಲಾಗ್ ಆಫ್ ವುಡ್ ವಿಚ್ ಈಸ್ ಕಾಲ್ಡ್ ಪ್ಲಬ್ ಶೇಪ್. ಅತ್ಯಂತ ಉದ್ದವಾಗಿರ್ತಕ್ಕಂಥ ಒಂದು ಕಟ್ಟಿಗೆ ಇರ್ತಕ್ಕಂಥದ್ದು, ಅದಕ್ಕೆ ಪ್ಲಬ್ ಶೇಪ್ ಅಂತ ಕರಿತಾವೆ. ದೇರ್ ಈಸ್ ಎ ಹ್ಯಾಂಡಲ್ ಎಟ್ ಒನ್ ಎಂಡ್ ಆಫ್ ದ ಶೇಪ್. ಒಂದು ಕೈನಲ್ಲಿ ಹಿಡಿಯೋಕೆ ಹ್ಯಾಂಡಲ್ ಇರ್ತಕ್ಕಂಥದ್ದು. The other hand attached to the beam that placed in the bull's neck. ನೇಗಿಲು ಅಂತ ಕರಿತೀವಿ. ಆ ನೇಗಿಲನ್ನು ಹೊರ್ತಕ್ಕಂಥ ಕುತ್ತಿಗೆ ಮೇಲೆ ನೊಗ ಇರ್ತಕ್ಕಂಥದ್ದು, ಆ ನೊಗವನ್ನು ಎತ್ತಿಗೆ ಕಟ್ತಕ್ಕಂಥದ್ದು. ಇದು ಒಂದನೇದು. ಇನ್ನು ಎರಡನೇದು ಹುಯಿ ಅಂದರೆ ಈಗ ಹೊಸದಾಗಿ ಬಂದಿರತಕ್ಕಂಥ ತಂತ್ರಜ್ಞಾನ. ಇಟ್ ಹ್ಯಾಸ್ ಎ ಲಾಂಗ್ ರಾಡ್ ಆಫ್ ವುಡ್ ಆರ್ ಐರನ್. ಅತ್ಯಂತ ಉದ್ದವಾಗಿರ್ತಕ್ಕಂಥ ವುಡ್ ಕಟ್ಟಿಗೆ ಮಾಡಿರ್ತಕ್ಕಂಥ ರಾಡ್ ಆಗಿರ್ತಕ್ಕಂಥ ಕಟ್ಟಿಗೆ ರಾಡ್ ಇರ್ಬೋದು, ಐರನ್ ರಾಡ್ ಇರ್ಬೋದು. ಸ್ಟ್ರಾಂಗ್ ಬ್ರಾಡ್ ಆ್ಯಂಡ್ ಬೆಂಡ್ ಪ್ಲೇಟ್ ಆಫ್ ಐರನ್ ಈಸ್ ಫಿಕ್ಸ್ಡ್ ಒನ್ ಆಫ್ ದಿ ಇಯರ್ಸ್ ಆ್ಯಂಡ್ ವರ್ಕ್ಸ್ ಆ್ಯಸ್ ಎ ಬ್ಲೇಡ್. ಅಂದರೆ ಇಲ್ಲಿ ಬ್ಲೇಡ್ಗಳನ್ನು ಯೂಸ್ ಮಾಡ್ತಕ್ಕಂಥದ್ದು. ಇಟ್ ಫುಲ್ಡ್ ಬೈ ಎನಿಮಲ್ ಇದನ್ನು ಎಳಿತಕ್ಕಂಥದ್ದು. ಇದು ನೇಗಿಲ್ ಟೈಪ್ ಇರ್ತಕ್ಕಂಥದ್ದು. ಇನ್ನು ಇತ್ತೀಚೆಗೆ ಬಂದಿರತಕ್ಕಂಥದ್ದು ಕಲ್ಟಿವೇಟರ್. ಇಟ್ ಈಸ್ ಎ ಟೆಕ್ನಿಕ್ ಆಫ್ ಪ್ಲಂಬಿಂಗ್ ಯೂಸಿಂಗ್ ಎ ಟ್ರ್ಯಾಕ್ಟರ್ ಟು ಟೈಮ್ ಆ್ಯಂಡ್ ಲೇಬರ್, ಸೇವ್ ಟು ಟೈಮ್ ಆ್ಯಂಡ್ ಲೇಬರ್. ಅಂದರೆ ನಮಗೆ ಲೇಬರ್ ಸಿಗದೇ ಇದ್ದಾಗ, ಆಮೇಲೆ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚಿನ ಜಮೀನನ್ನು ಉಳುಮೆ ಮಾಡೋಕೆ ಟ್ರ್ಯಾಕ್ಟರ್ ಬಳಕೆ ಮಾಡಿ ಕಲ್ಟಿವೇಟರಿಂದ ಏನು ಮಾಡ್ತಾರೆ, ಹೊಲವನ್ನು ಹದಗೊಳಿಸ್ತಕ್ಕಂಥದ್ದು. ಇನ್ನು ಸೋವಿಂಗ್ ಮೀನ್ಸ್ ದ ಪ್ರೊಸೆಸ್ ಆಫ್ ಸ್ಕ್ಯಾಟ್ರಿಂಗ್ ಸೀಡ್ಸ್ ಇನ್ ದ ಸಾಯಿಲ್ ಫಾರ್ ಗ್ರೋವಿಂಗ್ ದ ಕ್ರಾಪ್ ಪ್ಲಾಂಟ್ಸ್ ಈಸ್ ಕಾಲ್ಡ್ ಸೋವಿಂಗ್. ಅಂದರೆ ಸ್ಕ್ಯಾಟ್ರಿಂಗ್ ಸೀಡ್ಸ್ ಅಂದರೆ ಬೀಜಗಳನ್ನು ಇನ್ ದ ಸಾಯಿಲ್ ಆ್ಯಂಡ್ ಗ್ರೋವಿಂಗ್ ಕ್ರಾಪ್ ಪ್ಲಾಂಟ್ಸನ್ನು ಬೆಳೀತಕ್ಕಂಥ ಕ್ರಿಯೆ. ದ ಸೀಡ್ಸ್ ಆಫ್ ಕ್ರಾಪ್ ಆರ್ sown in soil once it's prepared by ploughing, leveling and manuring. The seeds of the crops are sown in the soil. ಮಣ್ಣಿನಲ್ಲಿ ಬೀಜಗಳನ್ನು ಬಿತ್ತನೆ ಮಾಡಬೇಕಾದ್ರೆ ಮೊದಲು ಪ್ಲಬ್ಬಿಂಗ್ ಮಣ್ಣನ್ನು ಹದಗೊಳಿಸಬೇಕು, ಲೆವೆಲಿಂಗ್ ಮಾಡಬೇಕು, ಲೆವೆಲಿಂಗ್ ಸಮತಟ್ಟು ಮಾಡಬೇಕು, ಆ್ಯಂಡ್ ಮ್ಯಾನ್ಯೂರಿಂಗ್ ಅಂದರೆ ಗೊಬ್ಬರವನ್ನು ಹಾಕಬೇಕಾಗ್ತದೆ. ಬಿಫೋರ್ ಸೋವಿಂಗ್ ಗುಡ್ ಕ್ವಾಲಿಟಿ ಕ್ಲೀನ್ ಹೆಲ್ದಿ ಸೀಡ್ಸ್ ಆಫ್ ಹೈ yields ಆರ್ ಸೆಲೆಕ್ಟೆಡ್. ನಾವು ಸೋವಿಂಗ್ ಮೀನ್ಸ್ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಒಳ್ಳೆಯ ಕ್ವಾಲಿಟಿಯ ಮತ್ತು ಕ್ಲೀನ್ ಆಗಿರ್ತಕ್ಕಂಥ ಹೆಲ್ದಿ ಆಗಿರ್ತಕ್ಕಂಥ ಸೀಡ್ಸ್ ಬೀಜಗಳನ್ನು
ನಾವು ಬಳಕೆ ಮಾಡಬೇಕು. ಅದರಿಂದ ಅತಿಯಾದ ಹೈ ಇಲ್ಡ್ಸ್ಮೆಂಟ್, ಅತಿಯಾದ ಇಳುವರಿ ಬರ್ತಕ್ಕಂಥದ್ದು. ಇನ್ನು ಬಿತ್ತನೆ ಮಾಡೋದ್ರಿಂದ ದ ಅಡ್ವಾಂಟೇಜಸ್ ಆಫ್ ಸೋಯಿಂಗ್ ಸೀಡ್ಸ್ ವಿತ್ ದ ಸೀಡ್ಸ್ ಡ್ರಿಲ್ಸ್ ಆರ್. ನಾವು ಬಿತ್ತನೆ ಹೆಚ್ಚು ಬೆಳೆಗಳ ಉತ್ಪಾದನೆ ಮಾಡ್ಬೇಕಾದ್ರೆ ಎಂಥ ಸೀಡ್ಸನ್ನು ಆಯ್ಕೆ ಮಾಡಬೇಕು, ಅದು ಅತಿ ಹೆಚ್ಚು ಇಳುವರಿಯನ್ನು ಪಡಿಬೇಕಾದ್ರೆ ನಾವು ಅಂಥ ಸೀಡ್ಸ್ ಬೀಜಗಳನ್ನು ಆಯ್ಕೆ ಮಾಡಬೇಕು. ದಿಸ್ ಸೋಸ್ ದ ಸೀಡ್ಸ್ ಯೂನಿಫಾರ್ಮ್ಲಿ ಎಟ್ ಕರೆಕ್ಟ್ ಡೆಪ್ತ್ ಆ್ಯಂಡ್ ಇಂಟರ್ವಲ್. ಕರೆಕ್ಟಾಗಿ ಆಳದಲ್ಲಿ ಇರಬೇಕು, ಇಂಟರ್ವಲ್ ಆಗಿರಬೇಕು. ಇದರಿಂದ ಉತ್ತಮ ಬೆಳೆ ಬರ್ತದೆ. ದಿಸ್ ಅಲೋಸ್ ಪ್ಲಾಂಟ್ ಟು ಗೆಟ್ ಸಫಿಷಿಯೆಂಟ್ ಸನ್ಲೈಟ್, ವಾಟರ್, ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಸಾಯಿಲ್. ಆ ಒಂದು ಬೆಳೆಗೆ ಸಫಿಷಿಯೆಂಟ್ ಆಗಿರ್ತಕ್ಕಂಥ ಸೂರ್ಯನ ಬೆಳಕು, ನೀರು, ನ್ಯೂಟ್ರಿಯೆಂಟ್ಸ್ ಅಂದರೆ ಪೋಷಕಾಂಶಗಳು ದೊರೆಯುವಂತಿರಬೇಕು. ಇಟ್ ಎನ್ಶ್ಯೂರ್ಸ್ ದ್ಯಾಟ್ ಸೀಡ್ಸ್ ಗೆಟ್ ಕವರ್ಡ್ ಬೈ ದ ಸಾಯಿಲ್ ಆಫ್ಟರ್ ಸೋವಿಂಗ್. ಅಂದರೆ ಬಿತ್ತನೆ ಮಾಡಿದ ನಂತರ ಆ ಸೀಡ್ಸ್ ಮೇಲೆ ಕವರೇಜ್ ಆಗಿರ್ತಕ್ಕಂಥ ಮಣ್ಣಿನ ಪದರು ಆ ಬೀಜ ಮೇಲೆ ಇರಬೇಕು. ಹಿಸ್ ಪ್ರೊಟೆಕ್ಟ್ ಸೀಡ್ಸ್ ಫ್ರಮ್ ಬೀಯಿಂಗ್ ಈಟನ್ ಬೈ ದ ಬರ್ಡ್ಸ್. ಅಂದರೆ ಇದರಿಂದ ಮಣ್ಣಿನ ಆಳದಲ್ಲಿ, ಮಣ್ಣಿನಲ್ಲಿ ಒಳಭಾಗದಲ್ಲಿ ಬೀಜಗಳು ಬಿತ್ತನೆ ಮಾಡೋದ್ರಿಂದ ಅವುಗಳನ್ನು ಹಕ್ಕಿಗಳು ತಿನ್ನೋದ್ರಿಂದ ನಾವು ತಪ್ಪಿಸ್ಬೋದು. ಸೋಯಿಂಗ್ ಬೈ ಯೂಸಿಂಗ್ ಸೀಡ್ಸ್ ಡ್ರಿಲ್ ಆಲ್ಸೋ ಸೇವ್ ದ ಟೈಮ್ ಆ್ಯಂಡ್ ಲೇಬರ್. ಡ್ರಿಲ್ಸ್ ಮಷಿನ್ಸನ್ನು ಯೂಸ್ ಮಾಡೋದ್ರ ಮೂಲಕ, ಬಿತ್ತನೆ ಮಾಡೋದ್ರ ಮೂಲಕ ನಾವು ಏನು ಮಾಡೋದು, ಟೈಮನ್ನು ಮತ್ತು ಲೇಬರನ್ನು ಸೇವ್ ಮಾಡ್ಬೋದು, ಉಳಿಸ್ಬೋದು. ನೆಕ್ಸ್ಟು 3ನೇ ಹಂತ, ಆ್ಯಡಿಂಗ್ ಮ್ಯಾನ್ಯೂರ್ ಆ್ಯಂಡ್ ಫರ್ಟಿಲೈಸರ್. ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಹಾಕುವುದು. ನ್ಯೂಟ್ರಿಯೆಂಟ್ಸ್ ಆರ್ ರಿಪ್ಲೆನಿಶ್ಡ್ ಇನ್ ದ ಸಾಯಿಲ್ ಬೈ ಆ್ಯಡಿಂಗ್ ಮ್ಯಾನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್. ಸಸ್ಯಕ್ಕೆ ನಾವು ಏನು ಮಾಡ್ಬೋದು, ನ್ಯೂಟ್ರಿಯೆಂಟ್ಸನ್ನು ಕೊಡೋದ್ರ ಮೂಲಕ ಏನು ಮಾಡ್ಬೋದು, ಕೊಡ್ಬೋದು. ಇದರಿಂದ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ, ಆಮೇಲೆ ಸಾವಯವ ಗೊಬ್ಬರ ಹಾಕೋದ್ರಿಂದ. ಹಂಗಾರೆ ರಾಸಾಯನಿಕ ಗೊಬ್ಬರ, ಸಾವಯವ ಗೊಬ್ಬರದಿಂದ ಏನು ಪ್ರಯೋಜನ ಆಗ್ತದೆ? ಅಡ್ವಾಂಟೇಜಸ್ ಆಫ್ ಮ್ಯಾನ್ಯೂರ್ ಅಂದರೆ ಗೊಬ್ಬರಗಳನ್ನು ಹಾಕೋದ್ರಿಂದ ಏನು ಪ್ರಯೋಜನ ಆಗ್ತದೆ? ಮ್ಯಾನ್ಯೂರ್ ಈಸ್ ದ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಪ್ರಿಪೇರ್ಡ್ ಫ್ರಮ್ ದ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ವೇಸ್ಟ್ ಬೈ ಕಾಂಪೋಸ್ಟಿಂಗ್ ಆ್ಯಂಡ್ ಆರ್ ವರ್ಮಿ ಕಾಂಪೋಸ್ಟಿಂಗ್ಸ್. ಗೊಬ್ಬರಗಳಂದು ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್. ಆರ್ಗ್ಯಾನಿಕ್ ಅಂದರೆ ಸಾವಯವ ಗೊಬ್ಬರ, ಸಾವಯವ ಪದಾರ್ಥ. ಪ್ರಿಪೇರ್ಡ್ ಬೈ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ ವೇಸ್ಟ್, ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯದಿಂದ ತಯಾರು ಮಾಡ್ತಾವೆ. ಬೈ ಕಾಂಪೋಸ್ಟಿಂಗ್ ಆರ್ ವರ್ಮಿ ಕಾಂಪೋಸ್ಟಿಂಗ್. ವರ್ಮಿ ಕಾಂಪೋಸ್ಟ್ ಅಂದರೆ ಎರೆಹುಳು ಕೃಷಿ ಮಾಡೋದ್ರ ಮೂಲಕ ನಾವು ಇದನ್ನು ಮಾಡ್ತಾವೆ. ಮ್ಯಾನ್ಯೂರ್ ಇನ್ಕ್ರೀಸಸ್ ದ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಆಫ್ ಸಾಯಿಲ್. ಅಂದರೆ ಈ ಸಾವಯವ ಗೊಬ್ಬರ ಏನು ಮಾಡ್ತಂದ್ರೆ ನೀರನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಿಡಿದುಕೊಳ್ಳುವ ಸಾಮರ್ಥ್ಯವನ್ನು ಪಡ್ಕೊತದೆ. ಕೆಪಾಸಿಟಿ ಆಫ್ ಸಾಯಿಲ್ ಪಡ್ಕೊತದೆ. ಇನ್ನು ಮ್ಯಾನ್ಯೂರ್ ಮೇಕ್ಸ್ ದ ಸಾಯಿಲ್ ಪ್ಯೂರಸ್ ವಿಚ್ ಹೆಲ್ಪ್ಸ್ ಇನ್ ದ ಎಕ್ಸ್ಚೇಂಜಸ್ ಆಫ್ ಗ್ಯಾಸಸ್. ಇದರಿಂದ ಏನಾಗ್ತದೆ, ಇದು ಸಸ್ಯಗಳು ಆಳದಲ್ಲಿ ಬೇರುಗಳು ಇರೋದ್ರಿಂದ ಅದು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ಗೆ ಸುಲಭವಾಗಿ ಸಹಾಯವನ್ನು ಮಾಡ್ತದೆ. ಇನ್ನು ಮ್ಯಾನ್ಯೂರ್ ಇಂಪ್ರೂವ್ಸ್ ದ ಟೆಕ್ಸ್ಚರ್ ಆಫ್ ದ ಸಾಯಿಲ್. ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಗೆ ಮಾಡ್ತದೆ. ಮ್ಯಾನ್ಯೂರ್ ಆಲ್ಸೋ ಇನ್ಕ್ರೀಸಸ್ ದ ಫ್ರೆಂಡ್ಲಿ ಆ್ಯಂಡ್ ದ ರಿಲೀಸ್ ಹ್ಯೂಮಸ್ ಲ್ಯಾಕ್ರೋವ್ಸ್ ಇನ್ ದ ಸಾಯಿಲ್ ವಿಚ್ ದ ಆರ್ ಸಾಯಿಲ್. ಅಂದರೆ ಮಣ್ಣಲ್ಲಿ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಹೆಚ್ಚು ಮಾಡ್ತದೆ. ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳಿಗೆ ಸಹಾಯವನ್ನು ಮಾಡ್ತದೆ, ಫ್ರೆಂಡ್ಲಿಯಾಗಿ ಸಹಾಯವನ್ನು ಮಾಡ್ತದೆ. ಇನ್ನು ಫರ್ಟಿಲೈಸರ್, ರಸಗೊಬ್ಬರಗಳ ಬಗ್ಗೆ ಬರೋಣ. ಫರ್ಟಿಲೈಸರ್ಸ್ ಆರ್ ಕೆಮಿಕಲ್ ಪ್ರಿಪೇರ್ಡ್ ಇನ್ ಫ್ಯಾಕ್ಟ್ರೀಸ್. ರಾಸಾಯನಿಕ ರಸಗೊಬ್ಬರ ಇನ್ನು ಫ್ಯಾಕ್ಟ್ರಿಗಳಲ್ಲಿ ತಯಾರು ಮಾಡ್ತಾರೆ. ದೇ ಆರ್ ರಿಚ್ ಇನ್ ದ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್ಸ್. ಇದರಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶವನ್ನು ಹೊಂದಿರ್ತದೆ. ದ ಯೂಸ್ ಆಫ್ ಫರ್ಟಿಲೈಸರ್ ಗಿವ್ ಎ ಬೆಟರ್ yield, ಬಟ್ ಎಕ್ಸೆಸಿವ್ ಯೂಸ್ ಆಫ್ ದೆಮ್ ಈಸ್ ಹಾರ್ಮ್ಫುಲ್ ಟು ಸಾಯಿಲ್ ಎ ಲಾಂಗ್ ರನ್. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಈ ಗೊಬ್ಬರವನ್ನು ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಹಾಳಾಗ್ತದೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಲಾಂಗ್ ರನ್ ಅಂದ್ರೆ ಭಾಳ ಸಮಯದವರೆಗೆ ಇದರ ಪೋಷಕಾಂಶ ಹಾಳಾಗ್ತದೆ. ಫಾರ್ ಎಕ್ಸಾಂಪಲ್ ಯೂರಿಯಾ, ಅಮೋನಿಯಂ ಸಲ್ಫೇಟ್, ಸೂಪರ್ ಫಾಸ್ಫೇಟ್, NPK ಅಂದರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ಇವೆಲ್ಲ ರಾಸಾಯನಿಕ ರಸಗೊಬ್ಬರ ಎಕ್ಸಾಂಪಲ್ ಕೊಡ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಕ್ರಾಪ್ ರೊಟೇಷನ್. ಅನದರ್ ಮೆಥಡ್ ಆಫ್ ದಿ ರಿಪ್ಲೆನಿಶಿಂಗ್
the soil with nutrients is through crop rotations. In this method, different types of crops grown alternately in the same field. ಒಂದು ಬೆಳೆ ಬೆಳೆಯೋದ್ರ ಜೊತೆಗೆ ಅದರ ಮಧ್ಯದಲ್ಲಿ ಮತ್ತೊಂದು ಬೆಳೆ ಮಾಡಿ ಅದನ್ನು ರೊಟೇಷನ್ ತಿರುವಿ ಹಾಕೋದ್ರಿಂದ ಮಣ್ಣಲ್ಲಿ ಆ ಬೆಳೆಯನ್ನು ಮುಚ್ಚೋದ್ರ ಮೂಲಕ ನಾವು ಕರಿಯಾಳ ಅಂತ ಕರಿತೀವಿ. ಆ ಕರಿಯಾಳನ್ನು ಮುಚ್ಚೋದ್ರ ಮೂಲಕ ನಾವು ಮಣ್ಣಿನ ಪೋಷಕಾಂಶ ಹೆಚ್ಚು ಮಾಡಬಹುದು. In crops rotation, the cereals crops like wheat, rice, maize, etc. is grown alternately with leguminous crops like pulses, peas, beans, etc. in the same field. ಏಕಧಾನ್ಯದ ಜೊತೆಗೆ ದ್ವಿದಳ ಧಾನ್ಯಗಳನ್ನು ಬೆಳೆಯೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. As we know that ribosome bacteria is present in the roots nodules of the leguminous plants. ದ್ವಿದಳ ಸಸ್ಯಗಳ ಬೇರುಗಳಲ್ಲಿ ರೈಜೋಬಿಯಂ ಬ್ಯಾಕ್ಟೀರಿಯಾ ಇರ್ತದೆ. ಅದು ಸ್ವಾಭಾವಿಕವಾಗಿ ಅದರ ದ್ವಿದಳ ಸಸ್ಯದ ಜೊತೆಗೆ ಏಕದಳ ಸಸ್ಯವನ್ನು ಬೆಳೆಯೋದ್ರಿಂದ ಅದಕ್ಕೆ ನೈಟ್ರೋಜನ್ ಪೋಷಕಾಂಶಗಳನ್ನು ಸ್ವಾಭಾವಿಕವಾಗಿ ಇದು ಕೊಡ್ತದೆ, ಮನೆಯಲ್ಲಿ ಕೊಡ್ತದೆ. ದಿಸ್ ಸ್ಪೀಕ್ಸ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಆ್ಯಂಡ್ ಎನ್ರಿಚ್ ದ ಸಾಯಿಲ್ ವಿತ್ ನೈಟ್ರೋಜನ್. ನೆಕ್ಸ್ಟ್ ಬರೋದು ಇರಿಗೇಷನ್ಸ್ ಅಂದರೆ ನೀರಾವರಿ ಅಂತ ಕರಿತೀವಿ. ಇರಿಗೇಷನ್ ಮೀನ್ಸ್ ದ ಪ್ರೊಸೆಸ್ ಆಫ್ ಸಪ್ಲೈಯಿಂಗ್ ವಾಟರ್ ಟು ಕ್ರಾಪ್ಸ್ ಎಟ್ ರೆಗ್ಯುಲರ್ ಇಂಟರ್ವಲ್ಸ್ ಈಸ್ ಕಾಲ್ಡ್ ಇರಿಗೇಷನ್. ಒಂದು ನಿರಂತರವಾಗಿ ನೀರನ್ನು ನಾವು ಬೆಳೆಗಳಿಗೆ ಕೊಡ್ತಕ್ಕಂಥ ಒಂದು ಕ್ರಿಯೆಗೆ ಇರಿಗೇಷನ್ಸ್ ಅಂತ ಕರಿತಾವೆ. Along with water, fertilizers and minerals present in the soils are also get absorbed. ಅಂದರೆ ನೀರನ್ನು ಹೀರಿಕೊಳ್ಳೋದ್ರ ಜೊತೆಗೆ ಅದರ ಜೊತೆಗೆ ಫರ್ಟಿಲೈಸರ್ಸ್ ಆ್ಯಂಡ್ ಮಿನರಲ್ಸ್ ಪ್ರೆಸೆಂಟ್ ಇನ್ ದ ಸಾಯಿಲ್, ಮಣ್ಣಿನಲ್ಲಿರ್ತಕ್ಕಂಥ ರಸಗೊಬ್ಬರಗಳನ್ನು, ಲವಣಾಂಶಗಳನ್ನು ಇದು ಹೀರಿಕೊಳ್ತಕ್ಕಂಥದ್ದು. ವಾಟರ್ ಇಸ್ ಎಸೆನ್ಷಿಯಲ್ ಫಾರ್ ಜರ್ಮೇಷನ್ ಆಫ್ ದ ಸೀಡ್ಸ್. ಒಂದು ಬೀಜ ಬೆಳಿಬೇಕಾದ್ರೆ, ಮೊಳಕೆ ಒಡಿಬೇಕಾದ್ರೆ ನೀರು ಅತ್ಯವಶ್ಯಕವಾಗಿರ್ತದೆ, ಬೇಕೇ ಬೇಕು. ದ ಟೈಮ್ ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ಇರಿಗೇಷನ್ ವೇರಿ ಫ್ರಮ್ ಕ್ರಾಪ್ ಟು ಕ್ರಾಪ್, ಸಾಯಿಲ್ ಟು ಸಾಯಿಲ್, ಸೀಸನ್ ಟು ಸೀಸನ್. ಅಂದರೆ ನೀರಿನ ಅವಶ್ಯಕತೆ ಅನ್ನೋದು ಸಮಯಕ್ಕನುಗುಣವಾಗಿ ನೀರಿನ ಅವಶ್ಯಕತೆ ಅನ್ನೋದು ಬೆಳೆಯಿಂದ ಬೆಳೆಗೆ, ಮಣ್ಣಿನಿಂದ ಮಣ್ಣಿಗೆ, ಸೀಸನ್ನಿಂದ ಸೀಸನ್ನಿಗೆ ಬದಲಾವಣೆ ಆಗ್ತಿರ್ತದೆ. ಅದಕ್ಕೆ ನಾವು ಯಾವ ಬೆಳೆಗೆ ನೀರಿನ ಅಭಾವ ಇದ್ದಾಗ ಮಾಡ್ತಕ್ಕಂಥ ಪದ್ಧತಿಗಳು ನೋಡೋಣ. ಸ್ಪ್ರಿಂಕ್ಲರ್ ಸಿಸ್ಟಮ್ ಬಗ್ಗೆ ನೋಡೋಣ. ದಿಸ್ ಸಿಸ್ಟಮ್ ಈಸ್ ಯೂಸ್ಡ್ ಫಾರ್ ಅನ್ಇವನ್ ಲ್ಯಾಂಡ್. ದ ಪರ್ಪೆಂಡಿಕ್ಯುಲರ್ ಪೈಪ್ಸ್ ಹ್ಯಾವ್ ರೊಟೇಟಿಂಗ್ ನೋಸಲ್ಸ್ ಆನ್ ದ ಟಾಪ್. ಅಂದರೆ ಲಂಬವಾಗಿ ನಿಸಿರ್ತಕ್ಕಂಥ ಒಂದು ಪರ್ಪೆಂಡಿಕ್ಯುಲರ್ ಪೈಪ್ ಇರ್ತದೆ. ಅದ್ರ ನೋಸಲ್ ರೊಟೇಟ್ ಆಗ್ತದೆ. ಅದರ ಮೂಲಕ ಮಣ್ಣಿಗೆ ಏನು ಮಾಡ್ತದೆ, ಇದು ಏನು ಮಾಡ್ತದೆ, ನೀರನ್ನು ಸಿಂಪಡಣೆ ಮಾಡ್ತದೆ, ಸ್ಪ್ರಿಂಕ್ಲರ್ ಮಾಡ್ತದೆ. ದೇ ಆರ್ ಕನೆಕ್ಟೆಡ್ ಟು ದ ಮೇನ್ ಪೈಪ್ಸ್ ಲೈನ್. ಒಂದು ಮೇನ್ ಪೈಪ್ ಲೈನ್ಸ್ ಜೋಡಣೆ ಮಾಡ್ತಾರೆ. ವೆನ್ ವಾಟರ್ ಇಸ್ ಅಲೋಡ್ ಟು ಪಾಸ್ ಥ್ರೂ ದ ಮೇನ್ ಪೈಪ್ ಲೈನ್ ವಿತ್ ಪ್ರೆಷರ್, ಇಟ್ ಎಸ್ಕೇಪ್ಸ್ ಥ್ರೂ ದ ರೊಟೇಟಿಂಗ್ ನೋಸಲ್ಸ್. ಅತಿ ಹೆಚ್ಚಿನ ಒತ್ತಡ ಪೈಪ್ ಲೈನ್ದಾಗ ಹಾಕೋದ್ರ ಮೂಲಕ ಅದೇನು ಮಾಡ್ತಾರೆ, ರೊಟೇಟಿಂಗ್ ನೋಸಲ್ ಮೂಲಕ ಸಿಂಪಡಣೆ ಆಗ್ತದೆ. ಇನ್ ದಿಸ್ ವೇ ದ ವಾಟರ್ ಗೆಟ್ಸ್ ಸ್ಪ್ರಿಂಕಲ್ಡ್ ಇನ್ ದ ಕ್ರಾಪ್. ಈ ರೀತಿಯಾಗಿ ಬೆಳೆಗಳಿಗೆ ಅದು ಸ್ಪ್ರಿಂಕ್ಲಿಂಗ್ ಆಗ್ತದೆ. ನೆಕ್ಸ್ಟ್ ಬರೋದು ಡ್ರಿಪ್ ಇರಿಗೇಷನ್ಸ್, ಹನಿ ನೀರಾವರಿ. ಅದು ಹನಿ ನೀರಾವರಿ. ಇದು ಡ್ರಿಪ್ ಇರಿಗೇಷನ್ ಅಂದರೆ ತುಂತುರು ನೀರಾವರಿ. ಇನ್ ದಿಸ್ ಸಿಸ್ಟಮ್ ವಾಟರ್ ಪಾಸ್ ಡ್ರಾಪ್ ಬೈ ಡ್ರಾಪ್ ಡೈರೆಕ್ಟ್ಲಿ ನಿಯರ್ ಟು ದ ರೂಟ್ಸ್ ವಿತ್ ದ ಹೆಲ್ಪ್ ಆಫ್ ಪೈಪ್ಸ್ ಆರ್ ಟ್ಯೂಬ್ಸ್. ಪೈಪ್ಸ್ ಮತ್ತು ಟ್ಯೂಬ್ಗಳ ಮೂಲಕ ಹನಿಯಾಗಿ ಏನು ಮಾಡ್ತಾರೆ, ಬೆಳೆಗಳಿಗೆ ನೀರನ್ನು ಕೊಡ್ತಕ್ಕಂಥದ್ದು. ಅದು ಸಿಂಪ್ಲರ್ ಮಾಡ್ತದೆ, ಸ್ಪ್ರಿಂಕ್ಲಿಂಗ್ ಮಾಡ್ತದೆ. ಇದು ಹನಿಗೆ ಕೊಡ್ತಕ್ಕಂಥದ್ದು. ಇಟ್ ಈಸ್ ದ ಬೆಸ್ಟ್ ಟೆಕ್ನಿಕ್ ಫಾರ್ ವಾಟರಿಂಗ್ ಗಾರ್ಡನ್ಸ್ ಆ್ಯಂಡ್ ಟ್ರೀಸ್. ಇದು ಗಾರ್ಡನ್ಗಳಿಗೆ ಮತ್ತು ಟ್ರೀಗಳಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ನೀರಾವರಿ ಪದ್ಧತಿಯಾಗಿದೆ. ಇಟ್ ಈಸ್ ಬೆಸ್ಟ್ ಇನ್ ದ ರೀಸನ್ ವೆನ್ ವಾಟರ್ ಅವೈಲಬಿಲಿಟಿ ಇನ್ ಪವರ್. ಕಡಿಮೆ ಪ್ರಮಾಣದ ನೀರಿನ ಅಭಾವವಿದ್ದಾಗ ಈ ವಿಧಾನ ಅತ್ಯಂತ ಸುಲಭವಾಗಿರ್ತಕ್ಕಂಥ ವಿಧಾನ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರೊಟೆಕ್ಷನ್ ಆಫ್ ಫಾರ್ ವೀಡ್ಸ್. ಬೆಳೆ ಉತ್ಪಾದನೆಯನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು. ದ ಅನ್ಡಿಸೈರಬಲ್ ಪ್ಲಾಂಟ್ಸ್ ವಿಚ್ ಗ್ರೋ ಅಲಾಂಗ್ ದ ಕಲ್ಟಿವೇಟೆಡ್ ಕ್ರಾಪ್ಸ್ ಆರ್ ಕಾಲ್ಡ್ ವೀಡ್ಸ್. ಪ್ರೊಟೆಕ್ಷನ್ ಫ್ರಮ್ ವೀಡ್ಸ್ ಅಂದರೆ ಕಳೆಗಳಿಂದ ಸಂರಕ್ಷಣೆ. ವೀಡ್ಸ್ ಅಂದರೆ ಕಳೆಗಳಿಂದ ಸಂರಕ್ಷಣೆ, ಪ್ರೊಟೆಕ್ಷನ್. ಅಂದರೆ ಅನ್ಡಿಸೈರಬಲ್ ಪ್ಲಾಂಟ್ಸ್ ವಿಚ್ ಗ್ರೋನ್ ಅಲಾಂಗ್ ದ ಕಲ್ಟಿವೇಟೆಡ್ ಕ್ರಾಪ್ಸ್.
ಒಂದು ಬೆಳೆ ಜೊತೆಗೆ ಅನವಶ್ಯಕವಾಗಿ ಬೆಳೀತಕ್ಕಂಥ ಸಸ್ಯಗಳಿಗೆ ನಾವು ಕಳೆಗಳು ವೀಡ್ಸ್ ಅಂತ ಕರಿತೇವೆ. ದ ಗ್ರೋನ್ ಆಫ್ ದ ವೀಡ್ಸ್ ಈಸ್ ಹಾರ್ಮ್ಫುಲ್ ಬಿಕಾಸ್ ದೇ ಕನ್ಸ್ಯೂಮ್ ದ ನ್ಯೂಟ್ರಿಯೆಂಟ್ಸ್ ಪ್ರೆಸೆಂಟ್ ಇನ್ ದ ಸಾಯಿಲ್. ಬೆಳೆ ಜೊತೆಗೆ ಬೆಳೀತಕ್ಕಂಥ ಈ ಕಳೆಗಳನ್ನು ಬೆಳೆಗಳಿಗೆ ಹಾನಿಕಾರಕ ಆಗಿರುತ್ತೆ. ಯಾಕಂದ್ರೆ ಅವು ಮಾಡ್ತಾರೆ, ಕನ್ಸ್ಯೂಮ್ಸ್ ನ್ಯೂಟ್ರಿಯನ್ಸನ್ನು ಬಳಕೆ ಮಾಡ್ತಾವೆ. ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಹೀರ್ಕೋತಾವೆ, ನೀರನ್ನು ಹೀರ್ಕೋತಾವೆ, ಬೆಳಕನ್ನು ಹೀರ್ಕೋತಾವೆ, ಆಮೇಲೆ ಜಾಗವನ್ನು ತೆಗೆದುಕೋತಾವೆ. ಸ್ಪೇಸ್ ವಿಚ್ ಆರ್ ಮೆಂಟ್ ಫಾರ್ ದ ಕ್ರಾಪ್ಸ್ ಆ್ಯಂಡ್ ರೆಡ್ಯೂಸ್ ದ ಕ್ರಾಪ್ ಫೀಲ್ಡ್ಸ್ ಕ್ವಾಲಿಟಿ ಆಫ್ ದ ಫುಡ್ ಗ್ರೈನ್. ಬೆಳೆ ಇಳುವರಿಯನ್ನು ಕಡಿಮೆ ಮಾಡ್ತಾವೆ, ಆಮೇಲೆ ಕ್ವಾಲಿಟಿ ಗುಣಮಟ್ಟವನ್ನು, ಕಳಪೆ ಮಟ್ಟದ ಗುಣಮಟ್ಟವನ್ನು ಬೆಳೆ ಮಾಡುವಂಗೆ ಮಾಡ್ತಾವೆ. Therefore it is necessary to remove the weeds from the time to time. ಅದು ಸಮಯಕ್ಕೆ ಅನುಗುಣವಾಗಿ ನಾವು ಏನು ಮಾಡೋದಂದ್ರೆ ಅಂಥ ಬೆಳೆಗಳನ್ನು ತೆಗಿಬೇಕು, ಕಳೆಯನ್ನು ತೆಗಿಬೇಕಾಗ್ತದೆ. ರಿಮೂವಲ್ ವೀಡ್ಸ್ ಇಸ್ ಕಾಲ್ಡ್ ವೀಡಿಂಗ್. ಕಳೆ ತೆಗೆಯುವುದು, ಕಳೆ ನಿವಾರಣೆ ಅಂತ ಕರಿತೇವೆ. ಇನ್ನು ಮೆಥಡ್ಸ್ ಆಫ್ ರಿಮೂವಿಂಗ್ ವೀಡ್ಸ್, ಕಳೆಯನ್ನು ತೆಗಿತಕ್ಕಂಥ ಪ್ರಮುಖ ಪದ್ಧತಿಗಳು. ಕೆಮಿಕಲ್ ಯೂಸ್ಡ್ ಟು ಕಂಟ್ರೋಲ್ ವೀಡ್ಸ್ ಆರ್ ಕಾಲ್ಡ್ ವೀಡ್ಸೈಡ್ಸ್. ಕಳೆಗಳನ್ನು ತೆಗಿಬೇಕಾದ್ರೆ ಕೀಟನಾಶಕವನ್ನು ಸಿಂಪಡಣೆ ಮಾಡ್ತೇವೆ. ಕೀಟನಾಶಕ ಕಳೆನಾಶಕ ಅಂದರೆ ಕೆಮಿಕಲ್ ಕಳೆನಾಶಕವನ್ನು ಸಿಂಪಡಣೆ ಮಾಡೋದ್ರ ಮೂಲಕ ನಾವು ಮಾಡ್ಬೋದು. ಅಂದರೆ 2,4-D ಇದು ಒಂದು ಕಳೆನಾಶಕ. ದಿಸ್ ಆರ್ ಸ್ಪ್ರೆಡ್ ಇನ್ ದ ಫೀಲ್ಡ್ ಆಫ್ ಕಿಲ್ ವೀಡ್ಸ್. ಕಳೆಯನ್ನು ಸುಡ್ತಕ್ಕಂಥ ಸಾಮರ್ಥ್ಯ ಇದಕ್ಕೆ ಇರ್ತದೆ. ದೇ ಡು ನಾಟ್ ಹಾರ್ಮ್ ಟು ಕ್ರಾಪ್ಸ್. ಬೆಳೆಗಳಿಗೆ ಯಾವುದೇ ರೀತಿ ಹಾನಿಕಾರಕವಾಗಿರೋದಿಲ್ಲ. ವೀಡ್ಸ್ ಕ್ಯಾನ್ ಬಿ ರಿಮೂವ್ಡ್ ಮ್ಯಾನ್ಯುವಲಿನೂ ಮಾಡ್ಬೋದು. ಅಂದರೆ ನಾವು ಕಳೆ ತೆಗೆದ್ರ ಮೂಲಕನೂ ಅದನ್ನು ಮಾಡ್ಬೋದು. ಕುರುಪಿಯನ್ನು ಬಳಕೆ ಮಾಡೋದ್ರ ಮೂಲಕ ಬೈ ಆಫ್ ರೂಟಿಂಗ್ ಆರ್ ಕಟ್ಟಿಂಗ್ ದ್ಯಾಮ್ ಕ್ಲೋಸ್ ಟು ದ ಗ್ರೌಂಡ್ ವಿತ್ ಹೆಲ್ಪ್ ಆಫ್ ಕುರುಪಿ ಬಳಕೆ ಮಾಡಿ ನಾವು ಅದನ್ನು ತೆಗಿಬೋದು, ಕಟ್ಟನ್ನು ಮಾಡ್ಬೋದು. ನೆಕ್ಸ್ಟ್ ಬರೋದು ಹಾರ್ವೆಸ್ಟಿಂಗ್ ಅಂದರೆ ಬೆಳೆಯನ್ನು ತೆಗೆದು ಕಟ್ ಮಾಡ್ತಕ್ಕಂಥದ್ದು. ಹಾರ್ವೆಸ್ಟಿಂಗ್ ಅಂದರೆ ಕಟ್ಟಿಂಗ್. ದ ಕಟ್ಟಿಂಗ್ ಆಫ್ ಮ್ಯಾಚರ್ಡ್ ಕ್ರಾಪ್ಸ್ ಇಸ್ ಕಾಲ್ಡ್ ಹಾರ್ವೆಸ್ಟಿಂಗ್. ಮ್ಯಾಚರ್ ಆಗಿರ್ತಕ್ಕಂಥ ಬೆಳೆಯನ್ನು ಕಟ್ ಮಾಡ್ತಕ್ಕಂಥ ವಿಧಾನನ ಹಾರ್ವೆಸ್ಟಿಂಗ್ ಅಂತ ಕರಿತೇವೆ. ಹಾರ್ವೆಸ್ಟಿಂಗ್ ಈಸ್ ಡನ್ ಮ್ಯಾನ್ಯುವಲಿ ಬೈ ದ ಸಿಕಲ್ ಆರ್ ದ ಮಷಿನ್ ಆರ್ ಕಾಲ್ಡ್ ಹಾರ್ವೆಸ್ಟರ್ಸ್. ಹಾರ್ವೆಸ್ಟಿಂಗನ್ನು ನಾವು ಕಟ್ ಮಾಡ್ತಕ್ಕಂಥ ವಿಧಾನ. ಹಾರ್ವೆಸ್ಟಿಂಗ್ ಅಂದರೆ ಬೆಳೆಯನ್ನು ತೆಗಿತಕ್ಕಂಥ ವಿಧಾನ, ಕಟಾವು ಮಾಡ್ತಕ್ಕಂಥ ವಿಧಾನ ಅದು ಸಿಕಲ್ ಬಳಕೆ ಮಾಡ್ಬೋದು ಅಥವಾ ಮಷಿನ್ ಮೂಲಕನೂ ಮಾಡ್ಬೋದು. ಇನ್ನು ಥ್ರೆಶಿಂಗ್ ಮೀನ್ಸ್ ಆಫ್ಟರ್ ಹಾರ್ವೆಸ್ಟಿಂಗ್ ದ ಸೀಡ್ಸ್ ಗ್ರೇನ್ಸ್ ಆರ್ ಬೀಟನ್ ಸೊ ದೇ ಗೆಟ್ ಸಪ್ರೇಟೆಡ್ ಫ್ರಮ್ ಔಟರ್ ಕವರಿಂಗ್ ಚಾಫ್ ಅಂತ ಕರಿತೇವೆ. ದಿಸ್ ಪ್ರೊಸೆಸ್ ಕಾಲ್ಡ್ ಥ್ರೆಶಿಂಗ್. ಅಂದರೆ ಥ್ರೆಶಿಂಗ್ ವಿಧಾನದ ಮೂಲಕ ನಾವು ಬಂದಂಥ ಬೆಳೆಗಳನ್ನು ನಾವು ಬಡಿಯೋದ್ರ ಮೂಲಕ, ಹಾರ್ವೆಸ್ಟಿಂಗ್ ಬೀಟನ್ ಮಾಡೋದ್ರ ಮೂಲಕ ಅದರ ಆ ಗದ್ದೆಯಿಂದ ಅಂದರೆ ಬಂದಂಥ ಬೆಳೆಯಿಂದ ಕಾಳುಗಳನ್ನ ಬೇರ್ಪಡಿಸೋದು. ಬೇರ್ಪಡಿಸ್ತಕ್ಕಂಥ ವಿಧಾನ ಇದು. ಇಟ್ ಈಸ್ ಡನ್ ವಿತ್ ದ ಮಷಿನ್ ಮೂಲಕ ಮಾಡ್ಬೋದು. ಅದಕ್ಕೆ ಕಂಬೈನ್ಸ್ ಅಥವಾ ಥ್ರೆಷರ್ಸ್ ಅಂತ ಕರಿತೇವೆ. ಇನ್ನು ಇತ್ತೀಚೆಗೆ ಏನು ಹೊಸ ಮಷಿನ್ ಬಂದಿದೆ, ಅದಕ್ಕೆ ವಿನೋವಿಂಗ್ ಅಂತ ಕರಿತೇವೆ. ಆಫ್ಟರ್ ಥ್ರೆಶಿಂಗ್ ದ ಸೀಡ್ಸ್ ಗ್ರೇನ್ಸ್ ಆರ್ ಸಪ್ರೇಟೆಡ್ ಫ್ರಮ್ ಚಾಫ್ ಹ್ಯಾವ್ ವಿತ್ ದ ಹೆಲ್ಪ್ ಆಫ್ ವಿಂಡ್ ಆರ್ ಕಾಲ್ಡ್ ವಿನೋವಿಂಗ್. ಅಂದರೆ ತೂರುವಿಕೆ ಅಂತ ಕರಿತೇವೆ. ಏನು ಮಾಡ್ತೇವೆ ಅಂದರೆ ಬೆಳೆಯನ್ನು ತೆಗೆದ ನಂತರ ಅದನ್ನು ಬಡಿತೇವೆ. ಅದರಿಂದ ಬೆಳೆಯನ್ನು ಬೀಜ ತೆಗೆದ ನಂತರ ಅದನ್ನು ಬಡಿದ ನಂತರ ಅದರ ಬೀಜ ಏನು ಮಾಡ್ತೇವೆ, ಉತ್ಪನ್ನ ಏನು ಬರ್ತದಲ್ಲ ಅದರಲ್ಲಿರ್ತಕ್ಕಂಥ ಕಸ ಕಡ್ಡಿಗಳನ್ನು ನಾವು ತೂರೋದ್ರ ಮೂಲಕ ತೆಗಿತೇವೆ. ಅದಕ್ಕೆ ವಿನೋವಿಂಗ್. ದ ಗ್ರೇನ್ಸ್ ಆರ್ ಮೇಡ್ ಫಾಲ್ ಫ್ರಮ್ ದ ಹೈಟ್ ಇನ್ ದ ಬ್ಲೋಯಿಂಗ್ ವಿಂಡ್ಸ್. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತೂರೋದ್ರ ಮೂಲಕ ನಾವು ಕಾಳುಗಳನ್ನು ಬೇರ್ಪಡಿಸ್ತಕ್ಕಂಥದ್ದು. ದ ಗ್ರೇನ್ಸ್ ಬೀಯಿಂಗ್ ಹೆವಿ ಫಾಲ್ಸ್ ಸ್ಟ್ರೇಟ್ ಟು ದ ಗ್ರೌಂಡ್ ಆ್ಯಂಡ್ chaff and have being much lighter are carried some distance away by the wind. Next step, storage of food grain. After harvesting, it is important to store food grains properly. ಒಂದು ಬೆಳೆಯ ಉತ್ಪನ್ನವನ್ನು ಪಡೆದ ನಂತರ, ರಾಶಿ ಮಾಡಿದ ನಂತರ, ತೂರುವಿಕೆ ಮಾಡಿದ ನಂತರ ಬಂದಂಥ ಉತ್ಪನ್ನಗಳನ್ನು ನಾವು ಸ್ಟೋರೇಜ್ ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾರ್ವೆಸ್ಟೆಡ್ ಮಾಡಿರ್ತಕ್ಕಂಥ ಗ್ರೇನ್ಸ್ ಹ್ಯಾವ್ ಮೋರ್ ಮಾಯ್ಶ್ಚರ್. ಅತಿ ಹೆಚ್ಚು ತೇವಾಂಶವಾಗಿರ್ತಕ್ಕಂಥ ಬೆಳೆ ಇರ್ತದೆ.
ಅದನ್ನು ನಾವೇನು ಮಾಡಬೇಕಂದ್ರೆ ಒಣಗಿಸ್ಬೇಕಾಗ್ತದೆ. ಸೊ ದೇ ಆರ್ ಡ್ರೈಡ್ ಪ್ರಾಪರ್ಲಿ ಇನ್ ಸನ್ ಟು ರಿಮೂವ್ ಮಾಯ್ಶ್ಚರ್. ಅಂದರೆ ಬೀಜದಲ್ಲಿರ್ತಕ್ಕಂಥ ತೇವಾಂಶವನ್ನು ಹೋಗಲಾಡ್ಸೋಕೆ ಸೂರ್ಯನ ಬಿಸಿಲಿನಲ್ಲಿ ಒಣಗಿಸ್ಬೇಕಾಗ್ತದೆ. ದೆನ್ ದೇ ಆರ್ ಸ್ಟೋರ್, ನಂತರ ಅದನ್ನು ಸ್ಟೋರ್ ಮಾಡಬೇಕಾಗ್ತದೆ. ಫಾರ್ಮರ್ ಸ್ಟೋರ್ಸ್ ಗ್ರೇನ್ಸ್ ಇನ್ ದ ಜೂಟ್ ಬ್ಯಾಗ್ಸ್ ಆ್ಯಂಡ್ ಮೆಟಾಲಿಕ್ ಬಿನ್ಸ್. Dried neem leaves are used to store food grains at home. It protects the grains from the insect and microorganisms. ಬಂದಂಥ ಬೆಳೆಯ ಉತ್ಪನ್ನವನ್ನು ನಾವು ಚೀಲದಲ್ಲಿ ಹಾಕಿ, ಜ್ಯೂಟಿ ಬ್ಯಾಗ್ಸಲ್ಲಿ ಹಾಕಿ ಅಥವಾ ಮೆಟಾಲಿಕ್ ಬೀನ್ಸಲ್ಲಿ ಹಾಕಿ ಅದರಲ್ಲಿ ಏನು ಮಾಡಬೇಕಂದ್ರೆ ಬೇವಿನ ಎಲೆಗಳನ್ನು ಹಾಕಬೇಕು. ಹಾಕೋದ್ರ ಮೂಲಕ ನಾವು ಸ್ಟೋರ್ ಮಾಡೋದ್ರಿಂದ ಪ್ರೊಟೆಕ್ಟ್ ಮಾಡ್ಬೋದು. ಇನ್ಸೆಕ್ಟ್ ಅಂದರೆ ಇನ್ಸೆಕ್ಟ್ ಅಂದರೆ ಕೀಟಗಳಿಂದ, ಮೈಕ್ರೋಜನ್ ಸೂಕ್ಷ್ಮಾಣುಜೀವಿಯಿಂದ ರಕ್ಷಣೆ ಮಾಡ್ಬೋದು. Now, large-scale storage of grains is done in the silos and granaries to protect them from pests like rats and insects. ಅದರ ಕೆಲವೊಂದು ಸುಲಾಸ್ ಮತ್ತು ಗ್ರ್ಯಾನ್ಯೂಲ್ಸ್ ಹಾಕೋದ್ರ ಮೂಲಕ ಏನು ಮಾಡ್ಬೋದು, ನಾವು ರ್ಯಾಟ್ಸ್ ಮೂಲಕ, ಇನ್ಸೆಕ್ಟ್ ಮೂಲಕ ರಕ್ಷಣೆ ಮಾಡ್ಬೋದು. ಇನ್ನು ಕೆಲವೊಂದು ಕೆಮಿಕಲ್ ಹಾಕ್ಬೋದು. ಕೆಮಿಕಲ್ ಟ್ರೀಟ್ಮೆಂಟ್ ಬೈ ಆಲ್ಸೋ ಗಿವನ್ ಪ್ರೊಟೆಕ್ಟ್ ದ ಮೈಕ್ರೋಜನ್, ಸೂಕ್ಷ್ಮಾಣುಜೀವಿನ ರಕ್ಷಣೆ ಮಾಡೋಕ್ಕೆ ಕೆಲವೊಂದು ಕೆಮಿಕಲ್ಸ್ಗಳನ್ನು ಸಹ ಹಾಕ್ಬೋದು. ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಏನಾದ್ರು ಡೌಟ್ಸ್ ಇದ್ದು ನನ್ನ ಚಾನಲ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್.